ಕೆಮಿಕಲ್ ಡೈಗಳ ಬಗ್ಗೆ ಗೊತ್ತಾಯಿತು ಅಂದರೆ ಅದನ್ನು ಹಚ್ಕೊಳ್ಳೋದನ್ನೇ ಬಿಡ್ತೀರಾ, ಅಷ್ಟು ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇರುತ್ತೆ. ಇನ್ನು ಇವತ್ತಿನ ಮನೆಮದ್ದನ್ನು ನೋಡಿ ನಾನಿಲ್ಲಿ ಶಾಂಪು ಹಾಕಿ ತೊಳೆದು ತೋರಿಸ್ತಾ ಇದ್ದೀನಿ, ಆದರೂ ಕೂಡ ಹೋಗ್ತಾ ಇಲ್ಲ. ಅಂದರೆ ಅಷ್ಟು ಒಳ್ಳೆ ಬಣ್ಣವನ್ನು ನೀಡುತ್ತೆ, ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ತಲೆ ಫುಲ್ಲು ಬಿಳಿಯಾಗಿದೆ ಅಂದರೂ ಕೂಡ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು, ಅಥವಾ ಅಲ್ಲಲ್ಲಿ ಒಂದೊಂದು ವೈಟ್ ಹೇರ್ಸ್ ಇದೆ ಅಂದರೂ ಕೂಡ ಅದನ್ನು ಕೂಡ ಕವರ್ ಮಾಡ್ಕೊಳ್ಳೋದಕ್ಕೆ ಇದು ಪರ್ಫೆಕ್ಟಾಗಿ ಒಂದು ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಇನ್ನು ಎಲ್ಲ ಏಜಿನವರು ಕೂಡ ಇದನ್ನು ಆರಾಮಾಗಿ ಬಳಸ್ಕೊಳ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇನ್ನು ವೈಟ್ ಹೇರ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ನೀವು ಎಷ್ಟೇ ಶಾಂಪು ಹಾಕಿ ತೊಳೆದು ಕೂಡ ಹೋಗೋದಿಲ್ಲ, ಅಷ್ಟು ಒಳ್ಳೆಯ ಬಣ್ಣವನ್ನು ನೀಡುವಂಥದ್ದು. ಶಾಶ್ವತವಾಗಿ ನಮ್ಮ ಕೂದಲು ಏನು ವೈಟ್ ಆಗಿರುತ್ತೆ ಎಲ್ಲವನ್ನು ಕಪ್ಪಾಗಿರುತ್ತೆ. ಒಳ್ಳೆ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. 100ಕ್ಕೆ 100ರಷ್ಟು ಕೆಲಸ ಮಾಡುವಂಥದ್ದು ಸೂಪರ್ ಮನೆಮದ್ದಾಗಿ ಇದು ವರ್ಕ್ ಆಗುತ್ತೆ. ಇನ್ನು ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ಆದರೆ 100ಕ್ಕೆ 100ರಷ್ಟು ಕೆಲಸ ಮಾಡುವಂಥ ಒಳ್ಳೆ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರೋವಂಥದ್ದು ಕಲೋಂಜಿ ಅಥವಾ ಈರುಳ್ಳಿ ಬೀಜ ಅಂತೇಳಿ ಏನು ಕರಿತೀವಿ, ಅದನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಈರುಳ್ಳಿ ಬೀಜ ಅಥವಾ ಕಲೋಂಜಿ ಸೀಡ್ಸು ಅಥವಾ ಕಪ್ಪು ಜೀರಿಗೆ ಏನಿರುತ್ತೆ, ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಗುಣಗಳನ್ನು ಇದು ಒಳಗೊಂಡಿರುತ್ತೆ. ಇದರಲ್ಲಿ ಮೆಲಾನಿನ್, ನಮ್ಮ ಕೂದಲಿಗೆ ಬೇಕಾಗಿರುವಂಥ ಮೆಲಾನಿನ್ ಅಂಶವನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಇರುತ್ತೆ. ಹಾಗಾಗಿ ವೈಟ್ ಹೇರ್ಸನ್ನು ಇದು ತಕ್ಷಣದಲ್ಲೇ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದನ್ನು ಹಚ್ಚೋದ್ರಿಂದ ಕೂದಲು ಕಪ್ಪಾಗಿ ಬೆಳೆಯುತ್ತೆ, ಜೊತೆಗೆ ಇರುವಂತಹ ಬಿಳಿ ಕೂದಲು ಕೂಡ ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಒಳ್ಳೆ ಹೇರ್ ಗ್ರೋತ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಅಲ್ಲಲ್ಲಿ ಪ್ಯಾಚಿ ಆಗಿರುತ್ತೆ ಅಲ್ಲಿ ಮತ್ತು ಹೊಸ ಕೂದಲು ಬೆಳೀಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಕಲೋಂಜಿ ಅಥವಾ ಈ ಒಂದು ಈರುಳ್ಳಿ ಬೀಜ. ಅಷ್ಟು ಸೂಪರಾಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ತೊಗೊಳ್ತಾ ಇದ್ದೀನಿ. ಆನಂತರ ಇದರೊಟ್ಟಿಗೆ ನಾನು ಇಲ್ಲಿ ಸೋಂಪು ಕಾಳನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಊಟದ ನಂತರ ತಿಂತಾ ಇರ್ತೀವಿ. ಹೌದು ಸ್ನೇಹಿತರೆ, ಈ ಒಂದು ಸೋಂಪು ಕಾಳನ್ನು ನಾವು ನಮ್ಮ ಕೂದಲಿಗೆ ಅಂತೇಳಿ ಬಳಸೋದ್ರಿಂದ ಇದು ಕೂದಲನ್ನು ಕಪ್ಪಾಗಿಸುವಂಥ ಶಕ್ತಿಯನ್ನು ಒಳಗೊಂಡಿದೆ. ಜೊತೆಗೆ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಸೇಫಾಗಿ ನಮ್ಮ ಕೂದಲನ್ನು ಆರಾಮಾಗಿ ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಎಳ್ಳಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಎಳ್ಳನ್ನು ನಾವು ಎಳ್ಳೆಣ್ಣೆಯನ್ನು ಹಚ್ಚೋದ್ರಿಂದ ಎಷ್ಟು ಕೂದಲು ಕಪ್ಪಾಗುತ್ತೆ ಅಂತೇಳಿ. ಇನ್ನು ಡೈರೆಕ್ಟಾಗಿ ಎಳ್ಳನ್ನು ಹಚ್ಚೋದ್ರಿಂದ 100% ಆಗಿ ಇದು ವರ್ಕ್ ಆಗುತ್ತೆ. ಒಳ್ಳೆ ಬಣ್ಣವನ್ನು ನೀಡ್ತಾ ಹೋಗುತ್ತೆ. ಗ್ರೋತ್ ಅಂತೂ ಸೂಪರಾಗಿ ಆಗುತ್ತೆ. ಇನ್ನು ಹೊಸದಾಗಿ ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಎಲ್ಲ ಏಜಿನವರು ಕೂಡ ಆರಾಮಾಗಿ ಬಳಸ್ಕೊಳ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇರೋದಿಲ್ಲ. ಎಳ್ಳನ್ನು ಬಳಸೋದ್ರಿಂದ ಕೂದಲು ಬುಡದಿಂದನೇ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ಅಲ್ಲಲ್ಲಿ ಪ್ಯಾಚಿಯಾಗಿರುತ್ತೆ ಅಥವಾ ತುಂಬ ಕೂದಲು ಉದುರಿ ಬೊಕ್ಕ ತಲೆ ಆಗಿರುತ್ತೆ, ಅಲ್ಲಿ ಹೊಸ ಕೂದಲು ಬೆಳೀಲಿಕ್ಕೆ ಈ ಒಂದು ಏನು ಎಳ್ಳೇನಿದೆ ಅದು ಸೂಪರಾಗಿ ವರ್ಕ್ ಆಗುತ್ತೆ. ಜೊತೆಗೆ ತುಂಬ ವೈಟ್ ಹೇರ್ಸ್ ಆಗಿದ್ದರೆ ಅದನ್ನು ತುಂಬ ಬೇಗನೆ ಕಪ್ಪಾಗಿಸುವಂಥ ಒಂದು ಔಷಧಿ ಗುಣಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ನಾನಿಲ್ಲಿ ಕಪ್ಪು ಎಳ್ಳನ್ನು ಕೂಡ 1 ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ಕಲೋಂಜಿ ಸೀಡ್ಸ್ ಆಗಿರ್ಬೋದು ಅಥವಾ ಸೋಂಪು ಆಗಿರ್ಬೋದು, ಈ ಒಂದು ಕಪ್ಪೆಳ್ಳಾಗಿರ್ಬೋದು, 3 ಕೂಡ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಐರನ್ ಹಂಚನ್ನು ಇಟ್ಕೊಂಡು, ಅಂದರೆ ಕಬ್ಬಿಣದ ಹಂಚಿಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಈ ಒಂದು ಕಾಳುಗಳನ್ನೆಲ್ಲ ಹಾಕ್ಕೊಂಡು ನಾವೇನು ಮಾಡಬೇಕು ಅಂದರೆ ಇದು ಕಲರ್ ಚೇಂಜ್ ಆಗಬೇಕು, ಕಂಪ್ಲೀಟಾಗಿ ಕಪ್ಪಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಆ ಒಂದು ಎಣ್ಣೆ ಅಂಶ ಅದರಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಅಂತೂ ಕಂಪ್ಲೀಟಾಗಿ ಕಪ್ಪು ಬಣ್ಣ ಬರುವಂಥ ಕಲರು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಸ್ನೇಹಿತರೆ ನೋಡಿ, ಇದಾಗಿದೆ. ಈಗ ಈ ರೀತಿಯಾಗಿ ಹುರ್ಕೊಳ್ಬೇಕು. ಅದಾದ ನಂತರ ಇದನ್ನೆಲ್ಲ ನಾನಿಲ್ಲಿ ಒಂದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಒಂದು ಕುಟಾಣಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು. ಆದರೆ ಇದನ್ನು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಳ್ತಾ ಇದ್ದೀನಿ. ನೀವು ಕುಟ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಆಯಿಲ್ ಅಂಶ ಅನ್ನೋವಂಥದ್ದು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಈ ಒಂದು ನ್ಯಾಚುರಲ್ ಆಗಿ ಬಿಡುಗಡೆಯಾಗುವಂಥ ಒಂದು ಎಣ್ಣೆ ಅಂಶ ಏನು ಇರುತ್ತಲ್ಲ ಅದನ್ನು ಹಚ್ಚುತ್ತಾ ಬರೋದ್ರಿಂದ 100% ಆಗಿ ನಮ್ಮ ಕೂದಲು ಅನ್ನುವಂಥದ್ದು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ನಾನಿಲ್ಲಿ ಕುಟ್ಟಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಆಗುತ್ತೆ. ಒಂದು 2-3 ನಿಮಿಷ ಕುಟ್ಕೊಂಡ್ರೆ ಸಾಕು, ಕಂಪ್ಲೀಟಾಗಿ ಇದು ಚೆನ್ನಾಗಿ ರೀತಿಯಾಗಿ ಪುಡಿ ಪುಡಿ ಆಗಿಬಿಡತ್ತೆ, ನೈಸಾಗಿ ಆಗಿಬಿಡತ್ತೆ ಅಂತಲೇ ಹೇಳ್ಬೋದು. ಮಿಕ್ಸಿಗೆ ಹಾಕೋಂಥ ಅವಶ್ಯಕತೆ ಇಲ್ಲ. ನೋಡಿ, ನಾನಿಲ್ಲಿ ಕೈಯಲ್ಲಿ ಮುಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ಒಂದೊಳ್ಳೆ ಹೇರ್ ಡೈ ಅನ್ನುವಂಥದ್ದನ್ನು ನಾವು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ಇದಾಗಿದೆ. ಈಗ ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ,
ಚೆನ್ನಾಗಿ ಈ ರೀತಿ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಈ ರೀತಿ ರಬ್ ಮಾಡ್ತಾ ಹೋದಂಗೂ ಅದರಲ್ಲಿ ಆಯಿಲ್ ಅಂಶ ಅನ್ನುವಂಥದ್ದು ಪ್ರೊಡ್ಯೂಸ್ ಆಗ್ತಾನೆ ಹೋಗುತ್ತೆ. ನೀವು ಎಷ್ಟು ಅದನ್ನು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ತೀವಿ ಅಂದರೆ ಇದನ್ನು ಚೆನ್ನಾಗಿ ರಬ್ ಮಾಡ್ತಾ ಹೋಗ್ತೀರೋ ಅಷ್ಟು ಆ ಒಂದು ಬಣ್ಣ ಅನ್ನುವಂಥದ್ದು ನಿಮಗೆ ಕೈಗೆ ಹಿಡಿತಾ ಹೋಗುತ್ತೆ. ಆಯಿಲ್ ಅಂಶ ಅನ್ನುವಂಥದ್ದು ನಿಮಗೆ ಕೈಗೆ ಹಿಡಿತಾ ಹೋಗುತ್ತೆ. ಇದು ಕೂದಲಿಗೆ ಅಂಟ್ಕೊಂಡ್ಬಿಡ್ತು ಅಂದರೆ ಬಿಡೋದೇ ಇಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯ ಬಣ್ಣವನ್ನು ನಿಮ್ಮ ಕೂದಲಿಗೆ ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಕೆಮಿಕಲ್ ಡೈ ಕೂಡ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ತಾ ಇಲ್ಲ. ಆದರೆ ಇದನ್ನು ಹಚ್ಚೋದ್ರಿಂದ 100% ಆಗಿ ನಿಮ್ಮ ಕೂದಲು ನಿಮಿಷಗಳಲ್ಲೇ ಕಪ್ಪಾಗುತ್ತೆ. ಆದರೆ ಇದನ್ನು ನೀವು ಎಷ್ಟೇ ಶಾಂಪು ಹಾಕಿ ತೊಳೆದ್ರೂ ಕೂಡ ಹೋಗೋದಿಲ್ಲ, ಅಂಥ ಒಂದು ಒಳ್ಳೆ ಬಣ್ಣ ಬರುತ್ತೆ. ಇನ್ನು ಮಕ್ಕಳಿಗೆಲ್ಲ ಆಗ್ಬಿಟ್ಟಿರುತ್ತೆ, ಅದನ್ನು ನಾವು ಕೆಮಿಕಲ್ ಡೈಗಳನ್ನು ಹಚ್ಚಿ ಮತ್ತಷ್ಟು ತಪ್ಪು ಮಾಡ್ತಾ ಇರ್ತೀವಿ. ಖಂಡಿತ ಈ ರೀತಿ ಮನೆಮದ್ದುಗಳನ್ನು ಹಚ್ಚಿ ಮಕ್ಕಳಿಗೆ ಸೇಫಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಅವ್ರಿಗೂ ಕೂಡ ಕಿರಿಕಿರಿ ಅನಿಸೋದಿಲ್ಲ. ಜೊತೆಗೆ ಅಯ್ಯೋ ನಮ್ಮ ತಲೆಯಲ್ಲಿ ಬಿಳಿ ಕೂದಲಿದೆಯಲ್ಲ ಅನ್ನುವಂಥ ಟೆನ್ಷನ್ ಕೂಡ ಇರೋದಿಲ್ಲ. ಯಾಕಂದರೆ ನ್ಯಾಚುರಲ್ ಆಗಿ ಈ ರೀತಿ ಹಚ್ಚೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ತುಂಬ ಬೇಗನೆ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಆರಾಮಾಗಿ ಒಂದು ಡೈಯನ್ನು ಬಳಸ್ಕೊಳ್ಬೋದು. ಯಾವುದೇ ಮೆಹಂದಿ ಅಥವಾ ಇಂಡಿಗೋ ಏನು ಬೇಡ, ಇದನ್ನು ಹಚ್ಚಿದ್ರೆ ಸಾಕು ಕೂದಲು ಕಪ್ಪಾಗುತ್ತೆ. ಇನ್ನು ಈ ಒಂದು ಬಣ್ಣವನ್ನು ನೋಡಿ, ಇಲ್ಲಿ ನಾನು ನನ್ನ ತಲೆಗೆ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ಒಳ್ಳೆ ಬಣ್ಣ ಅಂತೂ 100% ಆಗಿ ಬಂದೇ ಬರುತ್ತೆ. ಈ ರೀತಿಯಾಗಿ ಹಚ್ಚಿ ನೀವು ಇದನ್ನು ತಕ್ಷಣದಲ್ಲೇ ಹೇರ್ ವಾಶನ್ನು ಮಾಡಿಕೊಂಡ್ರೆ ಕೂದಲು ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಒಳ್ಳೆ ಬಣ್ಣ ಹಾಗೆಯೇ ಹಿಡಿದಿರುತ್ತೆ. ಶಾಂಪೂ ಹಾಕಿ ಕೂಡ ತೊಳ್ಕೊಳ್ಬೋದು. ಇದನ್ನು ಗಂಟುಗಟ್ಟಲೆ ಕಾಯೋಂಥ ಅವಶ್ಯಕತೆ ಇಲ್ಲ. ಅಥವಾ ಡ್ರೈ ಹೇರ್ಸಿಗೆ ಹಾಗೆ ಕೂಡ ನೀವು ಹಚ್ಕೊಂಡು ಎಲ್ಲ ಹೊರಗಡೆ ಹೋಗಬೇಕು, ಫಂಕ್ಷನ್ ಇದೆ, ಎಲ್ಲ ಹೋಗಬೇಕು ಅನ್ನುವಂಥ ಸಮಯದಲ್ಲಿ ಆರಾಮಾಗಿ ಬಳಸ್ಕೊಳ್ಬೋದು. ಇನ್ಸ್ಟೆಂಟಾಗಿ ಒಳ್ಳೆ ಬಣ್ಣವನ್ನು ಕೂದಲಿಗೆ ನೀಡ್ತಾ ಹೋಗುತ್ತೆ. ನೋಡಿ, ನಾನು ಇಲ್ಲಿ ನೀರಿಂದ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೂಡ ಆ ಒಂದು ಕಲರ್ ಅನ್ನುವಂಥದ್ದು ಹೋಗ್ತಾ ಇಲ್ಲ. ನಾವಿಲ್ಲಿ ಯಾವುದೇ ರೀತಿಯ ಒಂದು ಕೆಮಿಕಲ್ ಬಣ್ಣವನ್ನು ಬಳಸ್ತಾ ಇಲ್ಲ. ನಾವು ತುಂಬ ನ್ಯಾಚುರಲ್ ಆಗಿರುವಂಥ ವಿಧಾನದಲ್ಲಿ ಈ ಒಂದು ಡೈಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಯಾವುದೇ ರೀತಿಯ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಏನೂ ಹಾಕಿಲ್ಲ. ಬರೀ ಅದರಲ್ಲೇ ಇರುವಂಥ ನ್ಯಾಚುರಲ್ ಆಯಿಲ್ ಅನ್ನುವಂಥದ್ದು ಅಷ್ಟು ಒಂದು ಗಟ್ಟಿಯಾಗಿ ಕಲರನ್ನು ಹಿಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ಬೋದು, ಸ್ವಲ್ಪ ಕೂಡ ಬಣ್ಣ ಅನ್ನುವಂಥದ್ದು ಆ ಕಡೆ ಈ ಕಡೆ ಆಗ್ತಾ ಇಲ್ಲ. ಅಂದರೆ ನಾವು ತಲೆಗೆ ಹಚ್ಚಿದ್ದೀವಿ, ಮೈಗೆಲ್ಲ ಅಂಟುತ್ತೆ, ಬಟ್ಟೆಗೆ ಅಂಟುತ್ತೆ, ಖಂಡಿತ ಆ ರೀತಿ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ನಿಮಗೆ ಇನ್ಸ್ಟೆಂಟಾಗಿ ದೊರೆಯುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ತುಂಬ ವೈಟ್ ಹೇರ್ಸ್ ಆಗಿದೆ ಅಂದರೆ ಇದನ್ನು ಟ್ರೈ ಮಾಡಿ, ಒಳ್ಳೆ ಬಣ್ಣ ಅಂತೂ ಬರುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.